ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿರಿಸಿತಾರ್ಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ. ಆದ್ಮೇಲೆ ಇವತ್ತು ವಿಶೇಷವಾದ ಕಾರ್ಯಕ್ರಮ, ಅದರಲ್ಲೂ ನೋಟಾದ ಬಗ್ಗೆ. ನೋಟಾ ಅಂದ ತಕ್ಷಣ ನಿಮಗೆ ಎಲೆಕ್ಷನ್ ಓಟ್ ಹಾಕಕ್ಕೆ ಹೊರಟಿದ್ದೀರಿ, ನೀವೆಲ್ಲ ಮತ ಹಾಕಕ್ಕೆ ಹೊರಟಿದ್ದೀರಿ. ನಿಮಗೆಲ್ಲ ಒಂದು EVM ಏನು ಮಷಿನ್ ಇರ್ತದೆ, ಕೆಳಗೆ ಒಂದು ಇರ್ತದೆ ನೋಟಾ ಅಂತೇಳಿ. ಅದು ಯಾಕಪ್ಪ ಅಂತಂದ್ರೆ ಮೇಲೆ ಅವ್ರು ಯಾರು ಬೇಡಾಗಿದ್ದಾರಪ್ಪ ಅಂದ್ರೆ ಅಟ್ಲೀಸ್ಟ್ ಅದನ್ನು ಒತ್ತದು ಬರ್ರಿ ಅಂತ. ಅದು ಒತ್ತಿದ್ರೆ ಮೇಲೆ ಅವ್ರು ನಮಗೆ ಬೇಡ ಅಂತ ಸೂಚನೆ, ಅಥವಾ ಅದು ನಗಣ್ಯಪ್ಪ ಅಂತ ಸೂಚನೆ, ಬಟ್ ನಮ್ಮ ಓಟ್ ಹಾಕಿದ್ದೀವಪ್ಪ ನಾವು ಅಂತ ಸೂಚನೆ. ಭಾಳ ಜನರಿಗೆ ಏನು ತಿಳ್ಕೊಂಡ್ಬಿಟ್ಟಿದ್ದಾರಪ್ಪ ಅಂತಂದ್ರೆ, ಭಾಳ ಜನ ಅಭಿಪ್ರಾಯ ಇದು ಒಳ್ಳೆ ಈ ಒಂದು ಲಾ ಓದಿದಂಥ ಜನರು ಸಹಿತ ಕೆಲವು ಕನ್ಫ್ಯೂಸ್ ಅಂತ ಉತ್ತರ ಕೊಡ್ತಾಯಿದ್ರು. ಅದಕ್ಕಾಗಿ ಇವತ್ತು ನಾವು ಏನು ಮಾಡಿದೆವಪ್ಪ ಅಂತಂದ್ರೆ, ವಿಶೇಷವಾಗಿ ಆ ನೋಟಾ ಯಾಕೆ ಬಳಸ್ತಾರೆ, ಏನು ಕಾರಣ, ಏನು ಅದರದ್ದು ಮಹತ್ವ ಏನು, ಯಾಕೆ ಹಾಕಬೇಕು, ಯಾಕೆ ಹಾಕಬಾರ್ದು, ಹಾಕಲಿಕ್ಕೆ ಏನಾಗ್ತದೆ, ಹಾಕಿದ್ರೆ ಏನಾಗ್ತದೆ ಅಂತ ಭಾಳ ಜನ ತಿಳಿಲಿಲ್ಲದ. ಅದು ಹಾಕಿದ್ರೆ ಮ್ಯಾಲೆ ನಿಂತಂಥವ್ರು ಯಾರಾದ್ರಿಗಿಂತಲೂ ಒಂದು ಓಟ್ ಹೆಚ್ಚಾದ್ರೆ ಈ ಮೇಲವ್ರು ಎಲ್ಲರೂ ಮತ್ತೊಮ್ಮೆ ಇಲೆಕ್ಷನ್ಕೋ ಅಥವಾ ಅವ್ರ ಎಲೆಕ್ಷನ್ ಕ್ಯಾನ್ಸಲ್ ಆಗ್ತಾರೋ ಅನ್ನೋಂಥ ನಾವು ಭ್ರಮೆಗಳಲ್ಲಿದ್ದೀವಿ. ಭಾಳ ಜನ ಹಂಗೆ ಹೇಳ್ತಾರೆ. ಭಾಳ ಜನ ವಕೀಲರು ನನ್ನ ಜೊತೆ ಅದನ್ನೇ ಮಾತಾಡಿದರು. ಅದಕ್ಕಾಗಿ ನಾವು ವಿಶೇಷವಾಗಿ ಇಲೆಕ್ಷನ್ದಲ್ಲಿ ತಮ್ಮ ಕೆಲಸ ಮಾಡಿದಂಥ, ಪರಿಣಿತಿ ಹೊಂದಿದಂಥ, ಸಂವಿಧಾನದ ಬಗ್ಗೆ ತಿಳಿದುಕೊಂಡಂಥ, ಓದಿದಂಥ ಒಬ್ಬ ಹಿರಿಯರು, ಅಂದರೆ ಈಗ ನೀವು ನೋಡಿದಿರಿ ರಾಮಾಯಣ ಮೂಲಕ, ರಾಮಾಯಣ ವಾಲ್ಮೀಕಿ ರಾಮಾಯಣ ಅದರಲ್ಲೂ ಒರಿಜಿನಲ್ನ ಕನ್ನಡಕ್ಕೆ ತಿಳಿಯುವಂಗೆ ಅಲ್ಲಿ ಎಲ್ಲರೂ ಹೇಳುವಂಥ ಕೆಲಸ ಮಾಡಿದಂಥ ನಮ್ಮ ಎಕನಾಮಿಕ್ಸ್ ಪ್ರೊಫೆಸರ್, ಮಾಜಿ ರಿಟೈರ್ ಆಗಿದ್ದಾರೆ ಅವರು, ನಮ್ಮ ಡಾಕ್ಟರ್ ಅರ್ಜುನ್ ಪಂಗನವರವರು. ನಮಸ್ಕಾರ. ಅವರು ಇವತ್ತು ವಿಶೇಷವಾಗಿ ಈ ನೋಟಾದ ಬದಲಾಗಿ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಏನಪ್ಪ ಇದು ನೋಟಾ, ಯಾಕೆ ಹಾಕಬೇಕು, ಏನು ಎಂತ ಅಂತೇಳಿ. ಮೊದಲು ನೋಟಾ ಅಂದರೆ ಏನು ಮೊದಲೇ ಪ್ರಶ್ನೆ ಸರ್, ಯಾಕೆ ಅದನ್ನು ಇಟ್ಟಿದ್ದಾರೆ, ನೋಟಾ ಅಂದರೆ ಏನು? ನಮಸ್ಕಾರ ವೀಕ್ಷಕ ಬಂಧುಗಳೇ, ತಮಗೂ ನಮಸ್ಕಾರ. ನಂದಂತೂ ತಮಗೆ ಪರಿಚಯ ಇದೆ, ಈಗಾಗಲೇ ಜ್ಯೋತಿ ಅವರು ಹೇಳಿದ್ದಾರೆ. ಆದರೂ ಕೂಡ ಕೆಲವೊಂದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಿ ಅವರ ಪ್ರಶ್ನೆಗೆ ಉತ್ತರ ನೇರವಾಗಿ ಹೋಗ್ತೇನೆ. ನಾನು ಈ ಬೆಳಗಾವಿ ಜಿಲ್ಲಾದೇನಿದೆಯಲ್ಲ, ಮತದಾರರ ವೇದಿಕೆ ಅಂತ ಮಾಡಿಕೊಂಡು ಅದರ ಅಧ್ಯಕ್ಷರು ಅಶೋಕ್ ಪೂಜಾರಿ ಅವರಿದ್ದಾರೆ, ದೂರಿನರು. ಅದರ ಕಾರ್ಯದರ್ಶಿ ನಾನು. 2017ರಿಂದ ಈ ಇಲೆಕ್ಷನ್ ರಿಫಾರ್ಮ್ ಸಲುವಾಗಿ ಆಗಾಗ ನಾವು ತಕರಾರುಗಳನ್ನು, ಸಲಹೆಗಳನ್ನು ಸಲ್ಲಿಸ್ತಾ ಇರ್ತೇವೆ. ಅದಲ್ಲದ ನಾನು ಕೂಡ ವೈಯಕ್ತಿಕವಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಲೆಕ್ಷನ್ ಚೀಫ್ ಕಮಿಷನರ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಯಾರ್ಯಾರು ಕನ್ಸರ್ನ್ ಅದಾರಲ್ಲ ಪಾರ್ಲಿಮೆಂಟ್ ಅಫೇರ್ಸು, ಎಲ್ಲರಿಗೂ ನಾನು ರಿಲೇಟೆಡ್ ವಿತ್ ದಿ ಇಲೆಕ್ಷನ್ ರಿಫಾರ್ಮ್ಸ್, ಪರ್ಟಿಕ್ಯುಲರ್ಲಿ ವೋಟಿಂಗ, ಕ್ಯಾಂಡಿಡೇಟ, ಅವ್ರದ್ದು ಕ್ವಾಲಿಫಿಕೇಷನ್, ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲೆಲ್ಲಿ ಓದೇವ, ಏನೇನು ಅನ್ನಿಸ್ತಾ ಇದೆ ಅದರ ಬಗ್ಗೆ ನಾವು ಕೊಡ್ತಾ ಇರ್ತೇವೆ. ಸರ್ಕಾರ ಗಮನಕ್ಕೆ ತರೋದು ಒಬ್ಬ ಪ್ರಜೆಯಾಗಿ, ಒಬ್ಬ ಮತದಾರನಾಗಿ, ಅದು ನನ್ನ ಧರ್ಮ. ಅದಕ್ಕೆ ಉತ್ತರ ಕೊಡಬೇಕು, ಕೊಡಬಾರ್ದು, ಅದಕ್ಕೆ ಮಹತ್ವ ಕೊಡಬೇಕು, ಕೊಡಬಾರ್ದು, ಸ್ವೀಕರಿಸಬೇಕು, ಸ್ವೀಕರಿಸಬಾರ್ದು ಅನ್ನೋದು ನಾ ಯಾರಿಗೆ ಬರೋದಿಲ್ಲ, ಅದು ಅವರ ರಾಜಧರ್ಮ. ಇದರಲ್ಲಿ ಸ್ವಲ್ಪ ನಮಗೆ ಅನುಭವ ಇದೆ. ಅದು ಅನುಭವದ ಆಧಾರದ ಮೇಲೆ ಜ್ಯೋತಾರವರ ಮೊದಲೇ ಪ್ರಶ್ನೆ, ನೋಟಾ ಅಂದರೆ ಏನು? ತಮಗೆಲ್ಲ ಗೊತ್ತಿದ್ದ ಹಾಗೆ ಈ CET ಪರೀಕ್ಷೆದಾಗಿತ್ತು. ನಂತರ CETಗಿಂತ ಮೊದಲೂ ಈ ಮಕ್ಕಳನ್ನು ಅದರ ರಿಸಲ್ಟನ್ನು ಇದು ಮಾಡಿಸಲ್ಲ, ಸುಲಭವಾಗಿ ಪಾಸ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ 20 ಮಾರ್ಕ್ಸು, 32 ಮಾರ್ಕ್ಸ್ದು ಕೆಲವು ಪ್ರಶ್ನೆಗಳನ್ನು ಕೊಡುವ ವ್ಯವಸ್ಥೆ ಬಂತದ್ದು. ಬಹುತೇಕ ಈರಪ್ಪ ಮೊಯ್ಲಿ ಅವ್ರು ಚೀಫ್ ಮಿನಿಸ್ಟರ್ ಇದ್ದಾಗನ ಕೆಲವು ಸುಧಾರಣೆಗಳು ಬಂದಿದ್ದವು. ಹಾಗೆ ಹಗರವಾಗಿ, ಅಂದರೆ ಅವ್ರು ಸುಲಭ ಆಗಿರಬೇಕು, ಪುಷಪ್ ಆಗಿರಬೇಕು. ಒಂದು 20, 32 ಮಾರ್ಕ್ಸ್, 35 ಪಾಸ್ ಆಗ್ತಾರೆ. ಅದ್ರಾಗ ಒಂದು ಏನಿತ್ತಂದ್ರೆ, ಯಾವ ಪ್ರಶ್ನೆ ಕೇಳೋದು ಅದ್ರ ಉತ್ತರ ಕೆಳಗೆ 4 ಕೊಟ್ಟಿರ್ತಾರೆ, ಯಾವುದೇ ಒಂದು ಟಿಕ್ ಹಾಕ್ರಿ. ಅದ್ರಾಗ ಏನು ಬರ್ತಿದ್ದು, 4ರಾಗ 1 ಇರ್ತಿತ್ತು ಕರೆಕ್ಟಾ, 4 ಉತ್ತರ ಕೊಟ್ಟಿರ್ತಾರೆ. ಇನ್ನು ಕೆಲವೊಂದು ಹೆಂಗೆ ಕೇಳ್ತಿರಂದ್ರೆ 1, 2, 3, 4ನೇದು ನನ್ ಆಫ್ ದ ಎಬವ್ ಅಂತಾರೆ. ನನ್ ಆಫ್ ದ ಎಬವ್ ಅಂದರೆ ಅದೇ ನೋಟಾ, ನನ್ ಆಫ್ ದ ಎಬವ್. ಇಲ್ಲಿ ಕೂಡ ಹಂಗೆ ಇದೆ. ಮ್ಯಾಗೇನೋ ಕ್ಯಾಂಡಿಡೇಟ್ ನಿಂತಾರಲ್ಲ, ಅವ್ರು ಯಾರು ನನಗೆ ಇಷ್ಟ ಇಲ್ಲಪ್ಪ, ನನಗೆ ಯೋಗ್ಯ ಅನಿಸೋಲ್ಲ ಅಂತ ಅಂದಾಗ, ಮ್ಯಾಗಿನ ಯಾರೂ ಬ್ಯಾಡ್ ಅಂತ ಅಂದಂಗೆ ಇಲ್ಲಿ ಬ್ಯಾಡ್ ಅಂತಲೇ ಇರ್ತದೆ. ಬ್ಯಾಡ್ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಅದನ್ನು ನೋಟಾ ಎಕ್ಸರ್ಸೈಸ್ ಮಾಡ್ತಾರೆ. ಇನ್ನು ಇದನ್ನು ಕುರಿತು ಮತ್ತೆ ಹೊಸ ಪ್ರಶ್ನೆ ಇದೆ, ಅಥವಾ ಇದನ್ನು ಅದ್ರ ಪೀಠಿಗೆ ಅಂತ ಹೋಗಿಬಿಡ್ಲೆ ನಾನು, ಏನು ಸಾಂಬಾರಿಗೆ ತಿಳಿಯುವಾಗ ಒಟ್ಟಿನಲ್ಲಿ ನಮಗೆ ಜನರಿಗೆ ತಿಳಿಬೇಕಾಗಿದೆ. ನೋಟಾ
ಹಾಕಿ ಉಪಯೋಗ ಏನು ಅವ್ರಿಗೆ ಅಂತ Yes, ಮಕ್ಕಳು ಅಂತಂದ್ರೆ yes. ಯಾಕೆ ಹಾಕಬೇಕು, ಹಾಕಿದ್ರ ಉಪಯೋಗ ಏನ? ಎಸ್, ಇದರದೇ ಆದಂಥ ಒಂದು ಸಣ್ಣ ಇತಿಹಾಸ ಇದೆ. ನಮ್ಮ ದೇಶದಲ್ಲಿ ಬುದ್ಧಿವಂತರಿಗೇನು ಕೊರತೆ ಇಲ್ಲ. ಮೊದಲಿನಿಂದನೂ ಡೇ ಒನ್ದಿಂದ ಸ್ವಾತಂತ್ರ್ಯ ಸಿಗ್ತಿಲ್ಲ, ಅದಕ್ಕೆ ನಾವು ಡೇ ಒನ್ ಅಂತೇವೆ. ಅಥವಾ ನೀವು ಜನರಲ್ ಎಲೆಕ್ಷನ್ ಆರ್ಚ್ ಬಂದಂಥ ಮೊದಲೇ ಪಾರ್ಲಿಮೆಂಟ್ ಏನಿದೆಯಲ್ಲ ಅದು ಡೇ ಒನ್ ಅಂತ ತಿಳ್ಕೊಂಡ್ರೆ, ಅಲ್ಲಿಂದನೂ ಬಹಳಷ್ಟು ಜನ ಈ ಇಲೆಕ್ಷನ್ನಲ್ಲಿ ಏನು ಪ್ರೊಸೆಸ್ ಇದೆ, ಪ್ರೊಸೀಜರ್ ಇದೆ, ನಿಯಮಗಳಿದಾವೆ, ಅವುಗಳಿಗೆ ಅವರು ರಿಫಾರ್ಮ್ಸ್ ತರಲಿಕ್ಕೆ, ಸುಧಾರಣೆ ತರಲಿಕ್ಕೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಕೋರ್ಟು ಕಚೇರಿಗಳನ್ನು ಅಲ್ದಾಡ್ತಾ ಇದ್ದಾರೆ. ಅದೇ ಪ್ರಕಾರ ಸರ್ಕಾರ ತನ್ನದೇ ಆದಂಥ ಕೆಲವು ಕಮಿಷನ್ಗಳನ್ನು ನೇಮಿಸಿದೆ. ಆ ಕಮಿಷನ್ಗಳಲ್ಲಿ ಒಂದಂದರೆ ಲಾ ಕಮಿಷನ್. ಲಾ ಕಮಿಷನ್ ಕೂಡ ಸಾರ್ವಜನಿಕರಿಂದ ಈ ಕಾನೂನುಗಳಿಗೆ ಸಂಬಂಧಪಟ್ಟಂಥ, ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂಥ ಕುಂದುಕೊರತೆಗಳು, ಅಡಚಣೆಗಳು ಏನೇನದಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋ ಸಲುವಾಗಿ ಒಮ್ಮೊಮ್ಮೆ ನೇರವಾಗಿ ಕಾಲ್ ಮಾಡ್ತಾರೆ, ಇಲ್ಲಾಂದ್ರೆ ಜನ ಅವ್ರಿಗೆ ಅರ್ಜಿ ಕೊಟ್ಟಿರ್ತಾರೆ, ದೂರು ಸಲ್ಲಿಸಿರ್ತಾರೆ. ಅವನ್ನೆಲ್ಲ ತೊಗೊಂಡು ಅದರದ್ದೊಂದು ಧರ್ಮ ಇದೆ, ಏನಂದರೆ ಪದೇ ಪದೇ ಅದೇನು ಮಾಡ್ತದೆ, ಸರ್ಕಾರಕ್ಕೆ ತನ್ನ ವರದಿಯನ್ನು ಒಪ್ಪಿಸ್ತದೆ. 1999ರಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾ ಏನು ಮಾಡ್ತಾನೆ, ಒಂದು ವರದಿಯನ್ನು ಒಪ್ಪಿಸಿತು. ಅದಕ್ಕೆ 170ನೇ ವರದಿ ಅಂತ ಕರೀತಾರೆ. ಆ ವರದಿಯಲ್ಲಿ ಅದು ಅಂದಿನ ಕೇಂದ್ರ ಸರ್ಕಾರದ ಯಾರ್ದಿತ್ತಂದರೆ BJP ಅವ್ರದ್ದಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಅಲ್ಲಿ ಲಾ ಕಮಿಷನ್ 2 ಶಿಫಾರಸುಗಳನ್ನು ಮಾಡಿರ್ತಾರೆ ವರದಿದಾಗ. ಒಂದನೇ ಶಿಫಾರಸು ಯಾವುದಂದ್ರೆ ನೆಗೆಟಿವ್ ವೋಟಿಂಗ್ ಸಿಸ್ಟಮ್. ಕ್ಯಾಂಡಿಡೇಟ್ ಬೇಡ, ಈಗ ನೋಟ ಐತಲ್ಲ, ಹೀಗೆ ನೆಗೆಟಿವ್ ವೋಟಿಂಗ್ ಸಿಸ್ಟಮ್. ಇವ್ರು ಯಾರೂ ಸರಿ ಇಲ್ಲಪ್ಪ ಅಂದ್ರೆ ಬ್ಯಾಡಪ್ಪ, ಮೆಗನೇರ್ ಯಾರೂ ಸರಿ ಇಲ್ಲ, ಇದನ್ನು ರೆಕಮೆಂಡ್ ಲಾ ಕಮಿಷನ್ ಮಾಡಿತ್ತು. ಅದ್ರ ಜೊತೆಗೆ ಇನ್ನೊಂದು ಬೆಸ್ಟ್ ರೆಕಮೆಂಡೇಶನ್ ಅದರದ್ದು ಏನಿತ್ತಂದ್ರೆ ವೋಟಿಂಗ್ 50+1 ಇತ್ತು. ಯಾವುದೇ ಈಗ ಒಂದು ಉದಾಹರಣೆಗೆ ಒಂದು ಕಾನ್ಸ್ಟಿಟ್ಯೂಷನ್ದಾಗ ಮತಕ್ಷೇತ್ರದಲ್ಲಿ 1,00,000 ವೋಟ್ ಇದ್ದಿದ್ದು ಅಂದ್ರೆ ಕನಿಷ್ಠ ಅಲ್ಲೇ 51% ವೋಟಿಂಗ್ ಆಗಿರಬೇಕು. 51%. ಈಗ ನಾವು ನೋಡ್ತಾ ಇದ್ದೇವೆ 50ಕ್ಕಿಂತ ಕೆಳಗೆ ವೋಟಿಂಗ್ ಆದಂಥವು ರಿಸಲ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಅದೊಂದು ಕಂಡೀಷನ್ ಆಗಿತ್ತು. ಎಲ್ಲೇ ಎಲೆಕ್ಷನ್ ನಡೀತಂದರೆ ಕನಿಷ್ಠ 51% ಆಗಿರಬೇಕು. ಅಷ್ಟೇ ಅಲ್ಲ, ಕಾಸ್ಟೆಡ್ ವೋಟ್ ಏನಿರ್ತದಲ್ಲ, ಯಾವುದೇ ಕ್ಯಾಂಡಿಡೇಟ್ ರಿಟರ್ನ್ ಕ್ಯಾಂಡಿಡೇಟ್ ಅಂದ್ರೆ ಯಶಸ್ವಿ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಬೇಕಾಗಿದ್ರೆ, ವಿಜೇತ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಬೇಕಾಗಿದ್ರೆ ಅಲ್ಲಿಯೂ ಕೂಡ ಕಾಸ್ಟಿಂಗ್ ವೋಟದಲ್ಲಿ ಕನಿಷ್ಠ 51% ತೊಗೊಂಡಿರ್ಬೇಕಂತಿತ್ತು. ಇವೆರಡೂ ಅಗದಿ ಇಫೆಕ್ಟಿವ್ ಬ್ಯೂಟಿಫುಲ್ ರಿಫಾರ್ಮ್ಸ್ ಇದ್ದು. ರೆಕಮೆಂಡೇಶನ್ಸ್ ಏನಾಯ್ತಾ? ರೆಕಮೆಂಡೇಶನ್ಸ್ ಸರ್ಕಾರ ತಳ್ಳಿ ಹಾಕಿತು. ಇಲ್ಲಿ ಪ್ರಶ್ನೆ ಬರ್ತದೆ, ಇಂಥ ರಿಫಾರ್ಮ್ಸು ಈ ಸರ್ಕಾರಗಳು, ಅದು ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ನು ಯಾರ್ಯಾರು ಕೊಲ್ಯೂಷನ್ ಗೌರ್ಮೆಂಟ್ ಆಗಲಿ, ಎಷ್ಟೇ ಆಗಲಿ, ಅತಿಥಿ ಮಹಾರಥಿಗಳನ್ನು ನಾವು ಇಲ್ಲಿ ತನಕ ನೆಹರೂನಿಂದ ಹಿಡ್ಕೊಂಡು ಮೋದಿ ತನಕನೂ ನೋಡೇವೆ. ಎಲ್ಲರೂ ನಾವು ಮಂತ್ರಿಗಳನ್ನು ನೋಡೆವು, ಮುಖ್ಯಮಂತ್ರಿಗಳನ್ನು ನೋಡೆವು, ಪ್ರೈಮ್ ಮಿನಿಸ್ಟರ್ಗಳನ್ನು ನೋಡೆವು, ಪ್ರೆಸಿಡೆಂಟ್ಗಳನ್ನು ನೋಡೆವು. ನಾವು ಈ ರಿಫಾರ್ಮ್ಸ್ 1950 ಸರ್, ನಾನು ಬಯಸ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಇದೆ. ಅದಿಲ್ಲ, ಅದು ಬೇಕಾಗಿಲ್ಲ. ಈಗ ನಮಗೇನು ಬೇಕಾಗಿದೆ, ಈ ನೋಡಾಗ ನಾವು ಓಟ್ ಹಾಕಿದ್ರೆ, ಮತ ಚಲಾಯಿಸಿದ್ರೆ, ಅದನ್ನ ಹೇಳಿ ನೇರ ನಿಮ್ಮ ಕತೆ ಕೇಳಕ್ ಇಲ್ಲ. ಯಾಕಂದ್ರೆ ಇಲ್ಲಿಂದನೇ ಶುರು ಆಗ್ತದೆ. ಅಂದ್ರೆ ಮೊದಲೇ ಇದರಿಂದ ಏನು ಸ್ಪಷ್ಟ ಆಗ್ತಿದೆ ಅಂದ್ರೆ, ಅಧಿಕಾರಕ್ಕೆ ಯಾರು ಬರಲಿ ಅವರಿಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಒಂದೇದು. ಇನ್ನು ಮುಂದುವರೆದು ಏನಾಯ್ತಂದ್ರೆ 2004 ಒಂದು ಸಿವಿಲ್ ಸೊಸೈಟಿ, ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅನ್ನುವಂಥ ಒಂದು ಸಿವಿಲ್ ಸೊಸೈಟಿ. ನಮ್ಮಲ್ಲಿರೋದೇ NGOಗಳು ಅದಾವ, ಅವಕ್ಕೇನು ಕೊರತೆ ಇಲ್ಲ. ನಮ್ಮಲ್ಲಿರುವಂಥ NGOಗಳು ಬರೀ ಸರ್ಕಾರ ಅನುದಾನಕ್ಕೆ ಬೆನ್ನತ್ತವ. ಸಿವಿಲ್ ಸೊಸೈಟಿ ಕೆಲವೊಂದು ಜನ ಏನು ಮಾಡ್ತಾರೆ, ನಾಗರಿಕ ಹಕ್ಕುಗಳ ಸಲುವಾಗಿ ಹೋರಾಟ ಮಾಡ್ತಿರ್ತಾರೆ. ಅಂತಹದ್ದೊಂದು ಸಂಘಟನೆ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ ಇದೇ ವ್ಯವಸ್ಥೆಗಾಗಿ. ಇದನ್ನು ಕೇಳಿಕೊಂಡು ಮುಂದೆ 2013 ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಡ್ತದೆ. ಏನು ಡೈರೆಕ್ಷನ್ ಕೊಡ್ತಿದೆ ಅಂದ್ರೆ, ಮತದಾರರು ಏನೈತೆ ಯಾದಿ ಐತಲ್ಲ, ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ, ಅವ್ರ ಹಕ್ಕು ಅದು, ರೈಟ್ ಟು ವೋಟ್. ಮತ್ತು ಪ್ರವೇಶನೂ ಉಳಿಸ್ಕೊಳ್ಬೇಕಾಗ್ತದೆ. ಇವ್ರು ಯಾರಿಗೆ ವೋಟ್ ಹಾಕಿರೋ ಅಂತ ತಿಳಿಬಾರ್ದು. ಅದಕ್ಕೆ ಇಲ್ಲಿ ಒಂದು ಎಡಿಷ್ನಲ್ ಅವ್ರಿಗೆ ಕೊಟ್ಬಿಡಿ, ಯಾರಿಗೆ ಯಾವ ಕ್ಯಾಂಡಿಡೇಟ್ ಲೈಕ್ ಅನ್ನೋದಿಲ್ಲಲ್ಲ,
ಅವರಿಗೆ ಏನು ಕೊಟ್ಬಿಡಿ, ನೋಟಾ ಕೊಟ್ಟುಬಿಡಿ ಅಂಥೇಳಿ ಸುಪ್ರೀಂ ಕೋರ್ಟ್ 2013 ಒಂದು ಡೈರೆಕ್ಷನ್ ಕೊಡ್ತದೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ, ಸರ್ಕಾರದಲ್ಲ ಇದು, ಪಾರ್ಲಿಮೆಂಟ್ನಲ್ಲಿ ಆದಂತಹ ತೀರ್ಮಾನ ಅಲ್ಲ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ದಿಂದಾಗಿ ಅದೇ ವರ್ಷ ಏನಂದ್ರೆ 2013 5 ರಾಜ್ಯಗಳಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆದಿತ್ತು. ಛತ್ತೀಸ್ಗಢ, ಮಿಜೋರಾಮ, ರಾಜಸ್ಥಾನ, ಡೆಲ್ಲಿ ಮತ್ತು ಮಧ್ಯಪ್ರದೇಶ್. ಆ ನಂತರ ಈ ನೋಟಾದ ಅಲ್ಲಿ ಬಳಕೆ ಬಂತು. ಜನರಲ್ ಎಲೆಕ್ಷನ್ 2014 ಆಯಿತು. MP ಇದ್ರದ್ದು ಲೋಕಸಭಾ ಎಲೆಕ್ಷನ್ಸ್, ಅವಾಗೂ ನೋಟಾದ ಬಳಕೆಯನ್ನು ಮಾಡಿಕೊಂಡ್ರು. ಆದರೆ ಇಲ್ಲಿ ಏನದಂದ್ರೆ ನೋಟಾ ವೋಟಿಂಗ್ ಏನದಲ್ಲ, ಇಲ್ಲೇ ಮಹತ್ವ ಇದೆ ನೋಡಿ. ನೀವು ಎಟ್ಟೆ ಬೀಳ್ಬಾತಕ ನೋಟಾ ವೋಟಿಂಗ್ ಏನೇ ದಟ್ ಈಸ್ ಇನ್ವ್ಯಾಲಿಡ್ ಅಂತ ತಿಳಿತಾರೆ ಅವರು. ಸುಪ್ರೀಂ ಕೋರ್ಟ್ ಬರ್ತಿತ್ತು ಚರ್ಚೆದಾಗ. ಸುಪ್ರೀಂ ಕೋರ್ಟ್ ಉತ್ತರ ಕೊಡಬೇಕು, ಸರ್ಕಾರ ಉತ್ತರ ಕೊಡಬೇಕು. ಏನಂದ್ರೆ ಅವರಂದ್ರೆ ಇನ್ವ್ಯಾಲಿಡ್ ಅಂದರೆ ಅವ್ರಿ ಸರಿಯಾಗಿ ವೋಟ್ ಹಾಕಿರೋದಿಲ್ಲ, 2 ಕಡೆ ಹಾಕಿರ್ತಾರೆ, ಮರ್ಚುವಲಿ ಏನೇನೋ ಆಗಿರ್ತದ, ಅವು ಕೆಲವೊಂದು ಇನ್ವ್ಯಾಲಿಡ್ ಮಾಡ್ತಾರೆ. ವೈಲೇಷನ್ ಆಫ್ ರೂಲ್ಸ್ ಅಂತೇಳಿ, ವೈಲೇಷನ್ ಆಫ್ ಇಲೆಕ್ಷನ್ ರೂಲ್ಸ್ಗೆ ಇನ್ವ್ಯಾಲಿಡ್ ಅಂತಾರೆ ವೋಟಿಂಗ್. ಅವು ಇಲ್ಲಿ ಇವ್ರೇನಂತಾರಂದ್ರೆ ನೋಟಾ ಈಸ್ ಆಲ್ಸೋ ಇನ್ವ್ಯಾಲಿಡ್ ಅಂತ ಹೊರಗೆ ಬಂತವ್ರು. ಮುಂದೆ ಇನ್ನೊಂದು ಬೆಳವಣಿಗೆ, ಮಹತ್ವದ ಬೆಳವಣಿಗೆ ಆಗ್ತದೆ. ಯಾವುದಪ್ಪ ಅಂದ್ರೆ 3 ರಾಜ್ಯಗಳು, ಮಹಾರಾಷ್ಟ್ರ, ಹರಿಯಾಣ ಮತ್ತು ಪದುಚೇರಿ ಅಂದ್ರೆ ಪಾಂಡಿಚೇರಿ, ಅವ್ರೇನು ಮಾಡ್ತಾರಂದ್ರೆ ನೋಟಾದ ತಮ್ಮ ಇಲೆಕ್ಷನ್ದಾಗ ಬಳಕೆ ಮಾಡಿಕೊಂಡು ನೋಟಾಕ್ಕೆ ನೀವು ಹೇಳಿದಂಗೆ ಏನು ಬರ್ತಿದೆ ಅಂದ್ರೆ ಇಲ್ಲಿ ಅವ್ರೇನು ಹೇಳ್ತಾರೆ, ಎಲ್ಲಿ ನೋಟಾದು ಸ್ಟ್ರೆಂತ್ ಹೆಚ್ಚಾಗ್ತಿದೆ ಆ ಒಂದು ಮತಕ್ಷೇತ್ರದ ಮರು ಚುನಾವಣೆ ಆಗಬೇಕಂತ ಹೇಳಿ ಇವು 3 ನಿಯಮಗಳಿಗೆ ಅಂಟ್ಕೊಂಡ್ಕೊಳ್ತಾವ. 3 ಸ್ಟೇಟ್ಗಳು, ಮಹಾರಾಷ್ಟ್ರ, ಪದುಚೇರಿ ಮತ್ತು ಹರಿಯಾಣ. ಅದಕ್ಕೆ ಅವ್ರು ಏನಂದ್ರೆ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ಏನಂತಾರಂದ್ರೆ ನೋಟಾ ಅನ್ನೋದು ಇದು ಕಾಲ್ಪನಿಕ ಮತದಾರ ಅಭ್ಯರ್ಥಿ. ನೋಟಾ ಅನ್ನೋದು ಒಂದು ಅಭ್ಯರ್ಥಿ. ಮ್ಯಾಗೇನು 5 ಮಂದಿ ಇರ್ತಾರಲ್ಲ, 5 ಮಂದಿನೂ ಅಭ್ಯರ್ಥಿನ ಅವ್ರ. ನೋಟಾನು ಒಬ್ಬ ಅಭ್ಯರ್ಥಿನ. ಇತ್ತು ಹೇಳಿದಾಗ ನೋಟಾದ ಒಂದು ವೇಳೆ ಮ್ಯಾಗಿನಾರ್ಕ್ಕಿಂತ ಹೆಚ್ಚು ಬಿದ್ದಿತ್ತಂದ್ರೆ ಅದನ್ನೇನು ಮಾಡಬೇಕು, ಮರು ಇಲೆಕ್ಷನ್ ಆಗ್ಬೇಕಂತಂದ್ರೆ. ಮುಂದಿದು ಮತ್ತೆ ಗದ್ದಲ ಚಾಲು ಆಯ್ತಲ್ಲ, ಮತ್ತೊಂದು ಕೇಸ್ ಬರ್ತಿದೆ ಸುಪ್ರೀಂ ಕೋರ್ಟ್. ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಲಿಲ್ಲಿ ಥಾಮಸ್ ವರ್ಸಸ್ ಸ್ಪೀಕರ್ ಲೋಕಸಭಾ, ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ, ಇದು 1993 ಆಗಿತ್ತು. ಇದರ ಡಿಸಿಷನ್ ಮುಂದೆ ಬರ್ತದೆ. ಏನು ಬರ್ತಿದೆ ಅಂದರೆ ಪ್ರತಿಯೊಬ್ಬರಿಗೂ ರೈಟ್ ಟು ವೋಟ್ ಇದೆ. ರೈಟ್ ಟು ವೋಟ್ ಇದ್ದಾಗ ರೈಟ್ ಟು ವೋಟದ ಅರ್ಥ ಏನಂದರೆ ಅದು ನಿಮ್ಮ ಒಂದು ನಿರ್ಣಯಕ್ಕೆ ಫೇವರೇಬಲ್ ಕೊಡ್ತದೆ, ನಾಟ್ ಫೇವರಬಲ್, ಇನ್ ಫೇವರ್ ಆರ್ ಅಗೇನ್ಸ್ಟ್. ಈಗ ಕ್ಯಾಂಡಿಡೇಟ್ ಅದಾನಪ್ಪ, 2 ಕ್ಯಾಂಡಿಡೇಟ್ ಅದಾರ, A ಆ್ಯಂಡ್ B ಕ್ಯಾಂಡಿಡೇಟ್ ಅದಾರ. ನಾ A ಕ್ಯಾಂಡಿಡೇಟಿಗೆ ಮತ ಚಲಾಯಿಸಿದಂದ್ರೆ B ಕ್ಯಾಂಡಿಡೇಟ್ ರಿಜೆಕ್ಟೆಡ್ ಕ್ಯಾಂಡಿಡೇಟ್ ಅದ. A ನನ್ನ ಫೇವರ್ ಅದ, Bಗೆ ನಾ ಹಾಕಿನಂದ್ರೆ A ರಿಜೆಕ್ಟೆಡ್ B. ಹಂಗಾರೆ ರಿಜೆಕ್ಟೆಡ್ ಎಷ್ಟು ಅದು, ಫೇವರ್ ಎಷ್ಟು ಅದು ತೆಗೆದಾಗ ಫೇವರ್ದು ಹೆಚ್ಚು ಯಾವುದು ಅಂದ್ರೆ ಆರ್ಸ್ ಬಂದಾಗ ಯಾರು ಹೆಚ್ಚು ಬಿದ್ದಿಲ್ಲ ಅವ್ರು. ಇನ್ನೂ ಹೇಳ್ತೀನಿ ನಿಮಗೆ. ಇದನ್ನು ತೊಗೊಂಡ್ರು ಅವರು. ತೊಗೊಂಡಾರ ಏನಂತಾರೆ ಗೊತ್ತಾ, ಅಲ್ಲಿ ಒಂದು ಮತ್ತೊಂದು ಈ ಒಂದು ಕೋರ್ಟ್ಗಳದಪ್ಪ ಅನ್ನೋ ಒಂದು ಗೊಂದಲಮಯ ಸ್ಟೇಟ್ಮೆಂಟ್ಸ್ ಇರ್ತಾವೆ ಅವರು. ಇದರಲ್ಲಿ ಕೂಡ ಏನಂದ್ರೆ ಸೀಕ್ರೆಸಿ ಆಫ್ ವೋಟಿಂಗ್ ಅಂತ ಬರ್ತದೆ. ಸೀಕ್ರೆಸಿ ಆಫ್ ವೋಟಿಂಗನ್ನು ಮೇಂಟೈನ್ ಮಾಡ್ಕೊಳ್ಬೇಕು. ಇಲ್ಲೊಂದು ಹೇಳ್ತೀನಿ, ನಾನು ಇದರ ಬಗ್ಗೆ ದೂರು ಕೊಟ್ಟಿದ್ದೆ. ಸೀಕ್ರೆಸಿ ಆಫ್ ವೋಟಿಂಗ್ ಈಸ್ ನಾಟ್ ಮೇಂಟೈನ್ಡ್. ನಾನು ಒಂದು ಇಲೆಕ್ಷನ್ದಾಗ ಕೌಂಟಿಂಗ್ ಹೋಗಿದ್ದೆ, ಇದನ್ನಾಗಿ ನಾನು ಆ ಕ್ಯಾಂಡಿಡೇಟ್ ವತಿಯಿಂದ. ಅದು ಏನಾಗ್ತಿದೆ ಅಂದ್ರೆ ಬೂತ್ ವೈಸ್ ಎಷ್ಟು ವೋಟ್ ಬಿದ್ದಾವ, ಎಗೆ ಎಷ್ಟು ಬಿದ್ದಾವ, ಬಿಗೆ ಎಷ್ಟು ಬಿದ್ದಾವ, ಸಿಗೆ ಎಷ್ಟು ಬಿದ್ದಾವ, ಚಾರ್ಟ್ ತಯಾರು ಮಾಡಿ ಕೈಯಾಗ ಕೊಡ್ತಾರೋ. ಇನ್ನು ಇಲ್ಲಿ ಎಲ್ಲಿ ಸೀಕ್ರೆಸಿ ಉಳಿತಿ ಇಲ್ಲಿ ವೋಟಿಂಗ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ವೋಟನ್ನು ಚಲಾಯಿಸಿದಾಗ ನಾ ಇವನಿಗೆ ಹಾಕಿದಂತ ತಿಳಿಬಾರ್ದದ. ಬಟ್ ಇಲ್ಲಿ ಬೂತ್ ವೈಸ್ ನಿಮಗೆ ಲಿಸ್ಟ್ ಸಿಕ್ಕಾಗ ಅವ ಅನುಭವದ ಮೇಲೆ ಕ್ಯಾಂಡಿಡೇಟ್ ತಿಳ್ಕೊತಾನೆ, ನನಗೆ 100 ಮಂದಿ ಹಾಕ್ಯಾರ, ಅವ್ನಿಗೆ 50 ಮಂದಿ ಹಾಕ್ಯಾರ ಅಂದ್ರೆ 50 ಮಂದಿ ಎಲ್ಲ ಇವರೇ ಅದಾರ ಅಂತ ಹೇಳ್ಕೊಂಡು 5 ವರ್ಷ ಅವನೇನು ಮಾಡ್ತಾನೆ, ಅಧಿಕಾರದಾಗಿರುವವರೆಗೂ ಅವ್ರಿಗೆ ತೊಂದರೆ ಕೊಡ್ತಾನೆ. ಇಲ್ಲಿ ಸೀಕ್ರೆಸಿ ಉಳಿಯೋದಿಲ್ಲ. ಆ ಪ್ರಕರಣದಲ್ಲಿ
ಮತ್ತಿಲ್ಲಿ ಕೋರ್ಟ್ ಹೇಳ್ತದ, ಕೋರ್ಟ್ ಏನು ಹೇಳ್ತದಂದ್ರೆ ನೋಟಾ ಏನದಲ್ಲ ರೈಟ್ ಟು ವೋಟ್ ಅದ, ಅದು ಇಲೆಕ್ಷನ್ ರಿಸಲ್ಟನ್ನು ಬದಲು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾಕೆ ಮಾಡಿದಾರೆ ಅದನ್ನ? ಇದು ಸಮಸ್ಯೆ ಬರತ್ತೆ ನಾವು ಮೇಲ್ರಿ. ಅದನ್ನ ಜನಸಾಮಾನ್ಯರು ಕೇಳೋ ಪ್ರಶ್ನೆ ಇದು. ಇದು ಜನಸಾಮಾನ್ಯ ಎ ಬಿ ಸಿ, ಎ ಒಬ್ಬ ಬಿ ಬಂದಿದ್ದಾನೆ, ಸಿ ಇದು ಕ್ಯಾಂಡಿಡೇಟ್ ಇಲ್ಲಿ ಯಾವುದು ನೋಟಾ ಕ್ಯಾಂಡಿಡೇಟ್ ಆಗ ಸಿಗೆ ಓಟ್ ಅವ್ರ ಮೇಲೆ ರಿಸಲ್ಟ್ ಬಂದಾಗ ಮೇಲವ್ರು ಯಾಕೆ ರಿಸಲ್ಟ್ ಮಾಡಿ ಮತ್ತೆ ರಿಎಲೆಕ್ಷನ್ ಆಗಬಾರದು. ಇದು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಕೋರ್ಟ್ ಏನೋ ಹೇಳುದು ಅದನ್ನೇ ಕೋರ್ಟ್ ನಮ್ಮ ಸಂವಿಧಾನ ಕ್ಯಾನ್ಸಲ್ ಮಾಡಿಬಿಡ್ಲಿ. ನಮ್ಮ ಸಂವಿಧಾನದ ಕೋರ್ಟ್ ಈಸ್ ಸುಪೀರಿಯರ್, ಅದ್ರಾಗ ಯಾರಿಗೂ ಇಂಟರ್ಫಿಯರ್ ಆಗಕ್ಕೆ ಬರೋದಿಲ್ಲ. ಕೋರ್ಟ್ ಎವ್ರಿ ರೈಟ್ ಯು ಮೂವ್ ದ ಕೋರ್ಟ್. ಇದು ನೋಡಿ ನಾನೇನು ಹೇಳಿದೆ, ಸಿವಿಲ್ ಸೊಸೈಟಿಗಳದಾವ, ಇಲ್ಲಿ NGOಗಳದಾವ, ಸಂಘ ಸಂಸ್ಥೆಗಳದಾವ, ರಸ್ತಾ ಬಂದ್ ಮಾಡ್ತಾರೆ, ರೈಲ್ವೆ ಬಂದ್ ಮಾಡ್ತಾರೆ, ಎಲ್ಲ ಬಂದ್ ಮಾಡ್ತಾರೆ. ನೀವು ಎಕ್ಸರ್ಸೈಸ್ ಮಾಡುವಂಥ ಓಟದ ಬೆಲೆ ನಿಮಗೆ ಗೊತ್ತಿಲ್ಲ, ಅದನ್ನ ಹೆಂಗೆ ಕಾಪಾಡ್ಕೊಳ್ಳೋದು ಗೊತ್ತಿಲ್ಲ. ಅದರ ಮೂಲಕ ಜನರಿಗೆ ಗೊತ್ತಿಲ್ಲದಕ್ಕೆ ಜನನ ಕೇಳ್ತಾ ಇದ್ದಾರ, ನೋಟಾ ಹೇಗೆ ಇಟ್ಟಿದ್ದೀರಿ, ಅದು ಏನು ಇನ್ವ್ಯಾಲಿಡ್ ಅಂತ ಯಾಕದು? ಯಾರ ಇಟ್ಸ್ಕೊಂಡಾರ? ಅವ್ರೆ ಇಟ್ಸ್ಕೊಂಡವ್ರು. ಬೇಡಿಕೆ ಇದ್ದದ್ದು ಅವ್ರದ್ದು, ಅವ್ರ ಬೇಡಿಕೆ ಸುಪ್ರೀಂ ಕೋರ್ಟ್ ಅವ್ರ ಬೇಡಿಕೆ ಏನೈತಪ್ಪ ಅಂದ್ರೆ ಮೇಲವ್ರಿಗೆ ಓಟ್ ಹೆಚ್ಚಾದ್ರೆ ಅವ್ರು ಕ್ಯಾನ್ಸಲ್ ರಿಜೆಕ್ಟ್ ಬೇಡಿಕೆ ಐತೆ ಅವ್ರದ್ದು. ಅವ್ರ ಬೇಡಿಕೆ ಐತೆ, ಸುಪ್ರೀಂ ಕೋರ್ಟ್ ಹೇಳ್ತೈತೆ, ಅದು ಲಾ ಇಂಟರ್ಪ್ರಿಟರ್ ಅವರು, ನಾವಲ್ಲ. ಅವ್ರ ಬೇಡಿಕೆ ಅವ್ರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೇಳ್ತದ ನೀನು ಬ್ಯಾಡ್ ಅಂತ ಓಟ್ ಹಾಕ, ಈ ಥರ ಅರ್ಥ ಆ ಇಲೆಕ್ಷನ್ ರಿಸಲ್ಟ್ ತಿರುಮುರು ಮಾಡ್ತಾನಂತ ಅಲ್ಲ ಅಂತ. ರಿಸಲ್ಟ್ ಹೆಂಗ್ ತಿರುಮುರು ರೀ? ಎ ಬಿ ಸಿನು ಕ್ಯಾಂಡಿಡೇಟ್ ಅಂತಾನಂದ್ರೆ ನೋಟಾ ಕ್ಯಾಂಡಿಡೇಟ್ ಅಲ್ಲ ನಾವ. ಈಗ ಯಾಕೆ ಇಟ್ಟಿರಿ ಅವನ್ನ? 3 ಸ್ಟೇಟ್ಗಳು ಅದನ್ನು ತಂದಿದ್ದು. ಏನಂದಿರವ್ರ, ನೀವು ಒಂದು ಕಡೆ ನೋಟಾ ಇಲೆಕ್ಷನ್ ಓಟ್ ಹೆಚ್ಚು ಬಿದ್ದಿದ್ದು ಅಂದ್ರೆ ಇಲೆಕ್ಷನ್ ಕ್ಯಾನ್ಸಲ್. ಮತ್ತು ಅದನ್ನ ಯಾಕೆ ಸಪೋರ್ಟ್ ಮಾಡಿಲ್ಲ ಕೋರ್ಟು? ಅದನ್ನ ಬಿಟ್ಬಿಡ್ರಿ, ಇನ್ನು ಕೋರ್ಟು ಬೇಡ. ಅದು ಯಾಕೆ ನೋಟಾ ತೆಗೆದ್ಬಿಟ್ಟು ನಡೀತಲ್ಲ ಸರ್? ಅದೇ ಐತ್ರಿ, ನಾವು ಬಾಯಿಲಿ ಏನೆಲ್ಲ ಹೇಳಬಹುದ, ಬೆಂಕಿನೂ ಹಚ್ಚಬಹುದ, ಅದು ಅಲ್ಲ. ಇಲ್ಲಿ ಟೆಕ್ನಿಕಲ್ ಪಾಯಿಂಟ್ ಏನೈತಂದ್ರೆ, ನೀವು ಓಟ್ ಯಾರಿಗೆ ಹಾಕ್ತೀರಿ? MP ಗಳಿಗೆ ಹಾಕ್ತೀರಿ. ಕಾನೂನು ಮಾಡೋದು ಸುಪ್ರೀಂ ಕೋರ್ಟ್ ಅಲ್ಲ, MP ಗಳ. ನೀವು ಕಾನೂನ್ದಾಗ ಇದನ್ನು ಸೇರ್ಪಡೆ ಮಾಡಿರಂದ್ರೆ ಕೋರ್ಟ್ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ನೀವು ಯಾಕೆ ಮಾಡ್ತಾ ಇಲ್ಲ? ನಿಮ್ಗೆ ಅದಕ್ಕೆ ಫಸ್ಟ್ ಎಕ್ಸಾಂಪಲ್ 1999ರಾಗ ಲಾ ಕಮಿಷನ್ ರೆಕಮೆಂಡೇಶನ್ಸ್ನ ಅವ್ರು ಯಾಕೆ ಅದನ್ನು ಡಿನೈ ಮಾಡ್ಯಾರಂದ್ರೆ, ಉದ್ದೇಶನ ಈ ಪೊಲಿಟಿಕಲ್ ಪಾರ್ಟೀಸ್ ಏನಿತ್ತಂದ್ರೆ, ನಾವು ಏನರೇ ಗದ್ದಲ ಮಾಡಿ ಮತ್ತು ಇವ್ರು ತಗೊಳ್ಳೋ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡ್ಕೋಬೇಕು, ಅಧಿಕಾರ ನಡೆಸ್ಕೊಂಡ ದುಡ್ಡು ಎಲ್ಲೂ ತೊಡ್ಕೊತ ಹೋಗ್ಬೇಕನ್ನೋ ಈ ಮಾನಸಿಕ ಅವ್ರದ್ದದ. ಇವ್ರ ಜಾತಿ ಆಧಾರದ ಮ್ಯಾಗ, ಕ್ಯಾಂಡಿಡೇಟ್ ಆಧಾರದ ಮ್ಯಾಗ, ಮಣಿತನಗಳ ಆಧಾರದ ಮ್ಯಾಗ ದುಡ್ಡು ಕೊಟ್ಟವ್ರಿಗೆ ಇವ್ರು ರೊಕ್ಕ ತಗೊಂಡು ಇವ್ರು ಹಾಕೋತ ಹೋಗ್ತಾರೆ ಓಟ. ಏನು ಓಟ್ ಅವ್ರು ಸ್ವಂತ ಹಾಕೊಳ್ತಾರ? ನಮ್ಮ ಓಟ್ ಅವ್ರು ಹಾಕೊಳ್ತಾರ? ನಾ ಹಾಕ್ತೀನಿ ಓಟ್. ನಿಮಗೆ ಬೇಡಾಗೈತಲ್ಲ ವ್ಯವಸ್ಥೆ, ಅದ್ರ ವಿರುದ್ಧ ವ್ಯವಸ್ಥೆ ಬೇಡ. ಈಗ ಒಂದು ಕೆಲಸ ಮಾಡ್ರಿ, ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ರಿ, ಮತದಾರರಿಗೆ ಹೇಳ್ರಿ, ಮುಂದೆ ಯಾವುದೇ ಇಲೆಕ್ಷನ್ ಬಂತಂದ್ರೆ ಪಾರ್ಟಿ ಯಾವ ಪಾರ್ಟಿದಾಗ ನೋಟಾಕ್ಕೆ ನಾವು ಪವರ್ ಕೊಡ್ತೇವೆ, ನೋಟಾ ಒಂದು ವೇಳೆ ಹೆಚ್ಚಾಯ್ತಂದ್ರೆ ನಾವು ಕಿತ್ತೋಗಿತೀವಿ ಅಂತ ಹೇಳಿ ನೀವು ಯಾರು ಬೆನಿಫಿಷರಿಯಾಗ ತೋರಿಸ್ತಾರಲ್ಲ ಅಂಥವ್ರಿಗೆ ಮತ ಚಲಾಯಿಸುವಂಥದ್ದು ಮನಸ್ಸನ್ನು ಗಟ್ಟಿ ಮಾಡಿಕೊಡ್ರಿ. ಆ ವೇಳೆದಾಗ ಭಾಷೆ, ಜಾತಿ, ಆ 108 ಫ್ಯಾಕ್ಟ್ರು, ಸೆರೆ, ಖಂಡ ಬಿಟ್ಟೋಗಿರೋನೆಲ್ಲ ಈ ದೇಶನ ಹಾಳು ಮಾಡಿದವರು ಅವರೆಲ್ಲ ಆಚೆ ಬಂದವರಲ್ಲ. ಇವ್ರು ಕದಿಬ್ರಿ ಯಾರಪ್ಪ ಅಂದ್ರೆ ಮತದಾರರು. ಅಂತಹ ಜನರನ್ನು ತಲೆ ಮ್ಯಾಗ ಕುಡಿಸ್ಕೊಂಡು ಮೆರಿತಾ ಇದ್ದಾರೆ ಇವರು. ನೀವು ಇನ್ನೂ ಸೋಷಿಯಲ್ ಮೀಡಿಯಾದಾಗ ನೋಡ್ತಿರ್ಬೇಕು, ಎಂತೆಂಥವ್ರನ್ನಂದ್ರೆ ನೀವು ಎಲ್ಲ ಮಾಫಿಯಾಗಳವ್ರ. ಈ ಅಂತಿಂಥ ಮಾಫಿಯಾಗಳಲ್ಲ, ದೇಶವನ್ನು ನುಂಗುವಂಥ ಮಾಫಿಯಾಗಳ ಕೈಯಾಗನೇ ದೇಶ ಸಿಕ್ಕಿದೆ. ಅದೇ ರೀ, ಮತದಾರಗೆ ನೀವು ನೋಟಾ ಕೊಟ್ರಿ, ನೋಟಾ ಕೊಟ್ಟು ಏನು ಮಾಡ್ರಪ್ಪ ತೆಗಿರೋದು ಮೊದಲು ಹೇಳಿದ್ರಿ, ನಂತರ ಈಗ ಚೇಂಜ್ ಆಗಾಯ್ತು ಅಂತ ಅದು ಹೇಳ್ತು. ನಾವು ಕೇಳಿ ಇದನ್ನ ಅವರ ಮತದಾರನ ಅದನ್ನು ತೋರಿಸ್ಬೇಕ. ಈಗ ನಾವು ದುಷ್ಟಂತ ತಲೆ ಮ್ಯಾಗ ಕುಡಿಸ್ಕೊಂಡು ನಾ ಏನು ಮಾಡ್ರಿ ಈಗ ಮತದಾರ ಹಾಕಿದ್ಮೇಲೆ ಅದು ನೋಟಾ ಇದು ಎಕ್ಸಿಕ್ಯೂಟಿವ್ ಆಗೋದಿಲ್ಲ ಅಂತ. ಎಕ್ಸಿಕ್ಯೂಟಿವ್ ಆಗೋದಿಲ್ಲ. ನೀವು ಅದನ್ನ ಕಾನೂನು ಮಾಡ್ರಿ, ತರ್ರಿ ಅದನ್ನ ಪೀಪಲ್ಸ್ ಡಿಪೆಂಡ್ ಆಕ್ಟ್ನಾಗ. ಎಲೆಕ್ಷನ್ ಕಮಿಷನ್ ರಿಪೋರ್ಟ್ಸ್ ಮಾಡ್ರಿ, ಏನು ಮಾಡ್ರಿ ಅಲ್ಲಿ ತಂದು ಬಿಡ್ರಿ. ನೋಟಾದಾಗ ನೋಟಾ ಅದು ಕ್ಯಾಂಡಿಡೇಟ್ ಅಂತ ಈಗಾಗಲೇ ಅವ್ರು ಒಪ್ಕೊಂಡು ಮಸ್ತ್ 3 ಸ್ಟೇಟ್ಗಳು ಭಾಳ ಚಂದ ಮಾಡಿದಾವ. ಅದನ್ನು ನೀವು ಒಪ್ಕೊಳ್ಳಿಲ್ಲ. ಅದನ್ನು ಒಪ್ಕೊಳ್ಳೋಕೆ ಜನರ ಬೆನ್ನ ಐತಾ, ಆಂದೋಲನ ಐತಾ? ಅಲ್ರಿ, ಸರ್ಕಾರಗಳನ್ನು ಕೆಡಬೇಕಾದ್ರೆ ಡೆಲ್ಲಿಯಾಗ ಕೂತು ಆಂದೋಲನ ಮಾಡ್ರಿ ಅಣ್ಣಾ ಹಜಾರೆ ಅಂತವ್ರೆ. ಇವನ್ ಯಾಕೆ ಮಾಡೋದಿಲ್ಲ ಅಂತವ್ರೆಲ್ಲ ಕೊಡ್ಕೊಂಡು? ಇದು ಮೂಲ ಇದೆ, ಇಡೀ ಸ್ಟ್ರಕ್ಚರ್, ಇಡೀ ಬಾಡಿ ಇದನ್ನು ಕನ್ಸ್ಟ್ರಕ್ಟರ್ ಮಾಡುವಂಥದ್ದು ಇದೆ. ಇದನ್ನು ನೀವು ಮಾಡ್ತಾ ಇಲ್ಲ. ಯಾವನ ತರ್ತೀರಿ, ಅವ್ನು ಸರಿ ಇಲ್ಲ, ಇವ್ನು ಕೆಟ್ಟದ, ಇವ್ನು ಸರಿ ಇಲ್ಲ, ಅವದನ್ನು ಇಂಥವ್ರಲ್ಲ ತಂದ ಎಲ್ಲ ಮಾಫಿಯಾ ಮಂದಿನ ತಲೆ ಮ್ಯಾಗ ಕುಡಿಸ್ಕೊಂಡು ದೇಶ ಹಾಳಾಗೋದು, ದೇಶನ ಹಾಳು ಮಾಡಿಬಿಟ್ಟು. ಎರಡೂ ಕಡೆಯಿಂದ ಇದು ತಪ್ಪಿದು. ಗ್ರಾಸ್ ಮಿಸ್ಕಂಡಕ್ಟ್ ಇದೆ. ಒಂದು ಸೈಡ್ ಆರ್ಸ್ ಬಂದವ್ರು ನಮ್ಮ ವಿಕ್ಲೇಶ್ ಸುಖತ್ತದ ಅವ್ರಿಗೆ.
ಇವೇನಿಲ್ಲ, ಇವೇನು ಟ್ರಾನ್ಸ್ಫರ್ಗೆ ಬೆನ್ನು ಹತ್ತಾವ, ಪ್ರಮೋಷನ್ಗೆ ಬೆನ್ನು ಹತ್ತಾವ, ಹೇಳ್ದಂಗೆ ಕೇಳ್ತಾವಂತ ಸರ್ಕಾರ ನೌಕರದ ಬಗ್ಗೆ ಕರೆಕ್ಟ್ ಅದ. ದುಡ್ಡು ಓಟ್ ಹಾಕ್ತಾ ಇರ್ತಾರೆ ಇವ್ರದೈತಿ. ಮತ್ತಿನ್ನು ಅವ್ರು ಏನು ತಮಗೆ ಹೆಂಗೆ ಬೇಕು ಹಂಗೆ ಕಾನೂನು ಮಾಡ್ಕೋತ ಹೋಗ್ತಾರ ಅವ್ರು, ತಮ್ಮ ವಿರುದ್ಧ ಮಾಡುವಂಥ ಕಾನೂನು ಮಾಡ್ಕೋತಾರ ಅವ್ರು. ಇಲ್ಲ ಆತ್ಮೀಯರೇ, ಇಲ್ಲಿವರೆಗೆ ನಮ್ಮ ಗುರುಗಳು ಅವರಿದ್ದಂಥವರು ಕಾನೂನು ಮಾಡೋದಕ್ಕೆ ಮತದಾರ ಒತ್ತಡ ತರಬೇಕು, ಇದು ಮತದಾರ ಕೈಯಲ್ಲಿದೆ. ಮತ್ತು ಇದು ಕೋರ್ಟ್ ಏನಪ್ಪ ಅಂದ್ರೆ ಅದು ಸುಮ್ಮನೆ ಇಂಟರ್ಪ್ರೇಟ್ ಮಾಡೋದು, ನೀವೇನು ಇರ್ತದೆ ಹೇಳ್ತಾರೆ ಅಷ್ಟಮಿನ, ಮತ್ತೇನಲ್ಲ. ನಾವೇನು ತಿಳ್ಕೊಂಡಿದ್ದೀವಲ್ಲ, ABC ಸೀಟ್ ನೋಟ ಇದ್ದಿದ್ದು ನೀವು ಮತ ಹೆಚ್ಚು ಹಾಕಿದ್ರೆ ಮ್ಯಾಲಿನವ್ರು ಔಟ್ ಹಾಕೋದು ಸುಳ್ಳ, ತಪ್ಪಿರ್ತದು ಐಡಿಯಾ ಅನ್ನುವಂಥದ್ದು. ಅದಕ್ಕಾಗಿ ನೋಟಾಗಿ ಹಾಕೋದ್ರಲ್ಲಿ ಏನೂ ಅರ್ಥ ಇಲ್ಲ, ಅದು ವ್ಯರ್ಥ ಅಂತಾರೆ. ಲಾ ಎಕ್ಸ್ಪರ್ಟ್ ಇದ್ರು ಅಂದ್ರೆ ಅದು ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ. ಲಿಲಿ ಥಾಮ್ಸನ್ ಸ್ಪೀಕರ್ ಆಫ್ ಇವ್ರದ್ದೇನಿತ್ತು ಈ ಕೇಸ್ನಾಗ 1993 ಪ್ರಕರಣ ಏನಿತ್ತಲ್ಲ, ಆ ಪ್ರಕರಣದಾಗ ಕ್ಲಿಯರ್ ಕಟ್ಟ ಸುಪ್ರೀಂ ಕೋರ್ಟ್ ಹೇಳಿದ್ರು. ನೀವು ಹೇಳಿದ್ರಲ್ಲ ಅದನ್ನ ಮತ್ತೆ ಅದು ಹೇಳೋದೇನು, ಸುಪ್ರೀಂ ಕೋರ್ಟ್ಗೆ ಈಗ ಹೋದ್ರು ಅದು ಆಗುದಿಲ್ಲ, ಕಾನೂನು ಅವತಾರ ಬಂದ್ ಮಾಡೋದಿಲ್ಲ, ಅದನ್ನ ಹೇಳೋರಲ್ಲ ಸುಪ್ರೀಂ ಕೋರ್ಟ್ ಅದಾದ್ರು. ನಾವು ಈಗ ಅಡ್ವಾನ್ಸ್ ರೆಡಿಯಾಗಿ ಒಂದು ಅದಕ್ಕೆ ಬೆನ್ನು ಹತ್ತಬೇಕು, ಹೋರಾಟ ಮಾಡಬೇಕು, ಅದಿಲ್ಲ ನೋಟ ಒಂದು ಅದು ಶಕ್ತಿ ಕೊಡ್ರಿ, ಇಲ್ಲ ಅದು ಕಿತ್ತಾಕ್ಬಿಡ್ರಿ ಅದನ್ನ ಅಂತೇಳಿ ಇಲ್ಲಿ ಆ ದಿಶೆಯಲ್ಲೇ ಹೋರಾಟ ಮಾಡ್ರಿ. ಕೋರ್ಟ್ ಹೋಗಿ ಕೋರ್ಟ್ ಕೇಳಿ ಅಂತ ಹೇಳುವಂಥದ್ದು. ಕೋರ್ಟಿಂದ ಏನಪ್ಪ ಅಂದ್ರೆ ಇಂಟರ್ಪ್ರೇಟ್ ಮಾಡುವಂಥದ್ದು, ಕಾನೂನು ಮಾಡೋದಲ್ಲ. ಕಾನೂನು ಮಾಡೋರಿಗೆ ನೀವು ಕೇಳಿ ಅದನ್ನು ಮ್ಯಾನಿಫೆಸ್ಟೋ ಹಾಕಿರಿ ಅಂತೇಳಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದ್ರಲ್ಲಿ ಅರ್ಥದ. ಬಟ್ ಈ ನೋಟಾ ಮೊದಲು ಇವತ್ತಿನ ಪ್ರಕಾರ ಈ ಕೋರ್ಟ್ಗಳ ಆಧಾರದ ಪ್ರಕಾರ ನೋಟಾ ಈಸ್ ಇನ್ವ್ಯಾಲಿಡ್. ಇನ್ವ್ಯಾಲಿಡ್ ಅಷ್ಟ ಅಲ್ಲ, ಇದು ಅವಮಾನ. ನೋಟಾ ಯಾರು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರಲ್ಲ ಬುದ್ಧಿವಂತರ ಅವ್ರಿಗೆ ಅವಮಾನ ಇದು. ಯಾಕೆ ಬಂದದ್ರಿಂದ ಅದು ಸುಮ್ಮನೆ ಪ್ರಯೋಗ ಮಾಡಿದ್ರೆ ಏನೂ ಬರುತ್ತಿಲ್ಲ. ಅದಕ್ಕಾಗಿ ನಾವು ಹೇಳುವಂಥದ್ದು ಈ ಸಂದರ್ಭದಲ್ಲಿ ನೋಟದ ಬಗ್ಗೆ ಅವೇರ್ನೆಸ್ ಮೂಡಿಸಲು ಇವತ್ತು ಕರೆಸಿದ್ದವ್ರನ್ನ ಏನೇನು ಅನ್ನೋದು ಇತಿಹಾಸ ಮುಂದದ ರೆಕಾರ್ಡು ಆಗ್ಯದ ನಿಮ್ಮಲ್ಲೇ. ನೀವು ಅದನ್ನು ನೋಡ್ರಿ, ಅದ್ರ ಮೂಲಕ ಒಂದು ಅದರ ಪೂರ್ತಿಯಾಗಿ ಹೋರಾಟ ಮಾಡಿರಿ, ಕಾನೂನು ತರಲಿಕ್ಕೆ ಪ್ರಯತ್ನ ಮಾಡಿ. ಮೋಸ್ಟ್ಲಿ ತರೋದಿಲ್ಲ ಅವರು, ಯಾಕಂದ್ರೆ ಆಳುವವ್ರಿಗೆ ಗೊತ್ತದ. ಜನ ಏನಾದರೂ ಮೌನವಾಗಿ ಕ್ರಾಂತಿ ಮಾಡಬೇಕಾಯ್ತಪ್ಪ ಅಂದ್ರೆ ನೋಟಾಕ್ ಹಾಕಿಬಿಟ್ರೆ ನಾವು ಮೆರಕ್ಕೆ ಹೋಗ್ತೀವಿ ನಾವು ಅಂತೇಳಿ, ಅದಕ್ಕಾಗಿ ಅವ್ರು ಮಾಡೋದಿಲ್ಲ ಅದನ್ನು. ಇನ್ನು ಕೋರ್ಟ್ ಅಂತ ಕಾನೂನು ಮಾಡೋದಿಲ್ಲ ಅವ್ರು ಏನಾದರೂ ಇದು ಕಾನೂನು ವಿವರಣೆ ಮಾಡೋರು ಅಷ್ಟೇ. ಹೀಗಾಗಿ ಎಲ್ಲರದು ಅವರದ್ದು ಲಿಮಿಟೇಷನ್ ಇರೋದ್ರಿಂದ ಅದ್ರ ದುರುಪಯೋಗಗಳನ್ನ ಈ ವ್ಯವಸ್ಥೆ ಮಾಡುವಂಥವ್ರು ತಗೋತಾ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನೋಟ ಅದು ಬೇಕಾರು, ಅದ್ರ ಬಗ್ಗೆ ಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ. ಅದನ್ನು ಒಂದು ನೀವು ಮಾಡೋದೈತಪ್ಪ ಅಂತಂದ್ರೆ ನೀವು ಕೋರ್ಟ್ಗೆ ಹೋಗಿದ್ರು ಜನಾಂದೋಲನ ಮಾಡಿ ಸಂವಿಧಾನ ತಿದ್ದುಪಡಿ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧ್ಯದ. ಇದನ್ನ ಯಾಕೆ ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಆ ದಿಶೆಯಲ್ಲಿ ಸರ್ ಬಂದರು, ಮಾತಾಡಿದರು, ಅದ್ರ ಇತಿಹಾಸ ಹೇಳಿದಾರೆ. ಅದೇ ಇನ್ನೊಂದು ಕೊನೆ ಮೆಸೇಜ್, ನಿಮಗೆ ಏನಾದರೂ ಒಳ್ಳೆ ಸರ್ಕಾರ ಬೇಕಾಗಿತ್ತೋ, ಒಳ್ಳೆ ಆಡಳಿತ ವ್ಯವಸ್ಥೆ ಬೇಕಾಗಿತ್ತಂದ್ರೆ ಇಂಥ ರಿಫಾರ್ಮ್ಸ್ಗಳನ್ನು ಮಾಡಿರಿ. ಮೊದಲು ಬೆನ್ನು ಹತ್ತಿರಿ ನೀವು. ಏನಂದ್ರೆ ನೋಟಾಕ ಫುಲ್ ಪವರ್ ಕೊಡ್ರಿ, ಮತ್ತು ನೋಟಾದ ಹೆಚ್ಚು ಬಂತಪ್ಪ ಅಂದ್ರೆ ಅವು ಇಲೆಕ್ಷನ್ ಕ್ಯಾನ್ಸಲ್ ಮಾಡ್ರಿ, ಇದನ್ನು ಮಾಡ್ರಿ. ಇಲ್ಲ ಇದ್ದ ವ್ಯವಸ್ಥೆದ ನಾವು ಸಂತೃಪ್ತರದ ಅದು ಅಂದ್ರೆ ನಿಮ್ದೇನೈತಲ್ಲ, ಯಾಕಂದ್ರೆ ಯು ಆರ್ ದ ಕಿಂಗ್. ನಿಮ್ಮ ಮತದ ನೀವೇ ರಾಜರು, ಬಾದ್ಶಾಗಳು, ನೀವು ಯಾರು ಬೇಕಾದ್ರೂ ಕೊಡ್ತೀರಿ. ಅದು ನಿಮ್ಗೆ ಆ ಹಕ್ಕನ್ನು ನಮ್ಗೆ ಕಸ್ಕೊಳಕ್ಕೂ ಬರೋದಿಲ್ಲ, ನಿಮ್ಮಾಗ ಇನ್ಫ್ಲುಯೆನ್ಸ್ ಮಾಡೋಕ್ಕೂ ಬರೋದಿಲ್ಲ. ಅಲ್ಲ ಹೇಳೋದು ಹೇಳ್ಬೇಕಾಗ ಸತ್ಯ ಹೇಳೋ ಕೆಲಸ ನಮ್ಮದು. ಆ ದಿಶೆಯಲ್ಲಿ ಹೇಳಿದ್ದೀವಿ. ಇದು ನಿಮ್ಗೆ ಲಾಯಕ್ ಆಗಿರ್ಬೋದು, ಲಾಯಕ್ ಆಗದೂ ಇರ್ಬೋದು. ಬಟ್ ಒಂದು ಮಾತ್ರ ಸತ್ಯ, ನೀವು ಇದನ್ನು ಹೋರಾಟ ಮಾಡಿ ಮಾಡ್ಕೋಬೇಕು ಕಾನೂನನ್ನು. ಆ ಕಾನೂನಿಗೆ ಏನು ಬೆಲೆ ಇಲ್ಲ. ಇದು ಯಾವುದು ನೋಟಾಕ, ಆ ನೋಟಾಕ್ಕೆ ಬೆಲೆ ಇಲ್ಲ ಅಂದಾಗ ಅದನ್ನು ಪ್ರಯೋಗ ಮಾಡೋಕ್ಕಿಂತಲೂ ಅದನ್ನು ಬಿಟ್ಬಿಡೋದು ಭಾಳ ಯೋಗ್ಯ. ಇದ್ದವರಲ್ಲಿ ಯಾರು ಯೋಗ್ಯ ನಿಮಗೆ ಅನಿಸ್ತಾರ ಅವ್ರಿಗೆ ಮತ ಹಾಕೋದು ನಿಮ್ಮ ಹಕ್ಕದ, ನೀವು ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಒಂದು ವೇಳೆ ಪರಿವರ್ತನೆ ಆಗಬೇಕಾಗಿತ್ತು, ಇಡೀ ವ್ಯವಸ್ಥೆ ಬಂದ್ ಮಾಡ್ಬೇಕಾಗಿತ್ತು ಅಂದ್ರೆ ನೋಟಾಗಿ ಶಕ್ತಿ ತರುವಂಥ ಕೆಲಸ ನೀವು ಮಾಡಿರಿ. ಮೌನವಾಗಿನ ಈ ದೇಶದ ವ್ಯವಸ್ಥೆನ ಬಂದ್ ಮಾಡ್ಲಿಕ್ಕೆ ಸಾಧ್ಯದ. ಅದು ನೋಟಾಕ ಕಸು ಬಂದ್ರೆ ಮ್ಯಾಲಿನವ್ರನ್ನೆಲ್ಲ ರಿಜೆಕ್ಟ್ ಮಾಡಿ ನೋಟಾ ಬಂದಪ್ಪ ಅಂದ್ರೆ ಉಳಿದು ಹೊಸ ಮತ್ತೆ ಲಕ್ಷಣ ಆಗುವಂಥದ್ದು ಇಂಥ ತಂದಾಗ ಮಾತ್ರ ಈ ವ್ಯವಸ್ಥೆ ಬಂದ್ ಮಾಡೋಕ್ಕಾಗ್ತದೆ. ಇವತ್ತು ಇವನು ಸ್ಟ್ರೈಕ್ ಮಾಡ್ತೀವಿ, ಅದನ್ನು ಮಾಡ್ತೀವಿ ಅನ್ನೋ ಸಹಿತ ಇವತ್ತು ಕಾನೂನು ಪ್ರಕಾರ ಅವ್ರಿಗೂ ಸಹಿತ ರಿಸ್ಟ್ರಿಕ್ಷನ್ ಹಾಕಿ ಇವು ಕಾನೂನು ವಿರೋಧಿ ಶಾಂತಿ ಭಂಗ ಅದು ಇದಾಗಿ ಕೇಸ್ ಹಾಕಿ ಮನೆ ಕಳಿಸುವಂಥದ್ದು ನಾವು ನೋಡ್ತಾ ಇದ್ವಿ. ಆ ದಿಶೆಯಲ್ಲಿ ಏನೋ ಹೋರಾಟ ಮಾಡೋದಿದ್ರು ಮತದಾರನಿಗೆ ಕಸು ಬರುವಂಥದ್ದು, ನೋಟಾಕ್ಕೆ ಕಸು ಬರುವಂಥದ್ದು ಕೆಲಸ ಮಾಡಿದ್ರೆ ನಿಶ್ಚಿತವಾಗಿ ಪರಿವರ್ತನೆ ಮುಂದಿನ ದಿನಗಳು ಆಗ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸ್ವಲ್ಪ ನಿಲ್ಲಿಸ್ಕೊಂಡ್ರೆ S16 ನ್ಯೂಸ್ ಅರ್ಥ ತಿಳಿಸುತ್ತೆ ನಮ್ಮದು. ಸತ್ಯ ಕೈಗಳಲ್ಲಿ ವಂದನೆಗಳು.